ಹಲೋ ಪುಟಾಣಿಗಳೇ, ಇವತ್ತು ನಮ್ಮ ಭಾರತದ ಮಹಾಕಾವ್ಯ ಆದಂತಹ ರಾಮಾಯಣದಿಂದ ಒಂದು ಧೈರ್ಯಶಾಲಿ ಮತ್ತು ಮ್ಯಾಜಿಕಲ್ ಸ್ಟೋರಿನ ಇವತ್ತು ಕೇಳೋಣ. ಈ ಕತೆ ನಮ್ಮ ಪ್ರೀತಿಯ ಬಲಿಷ್ಠ ನಾಯಕ ಹನುಮಂತನ ಬಗ್ಗೆ. ನೀವು ರೆಡಿ ಇದ್ದೀರಾ ಈ ಕತೆ ಕೇಳೋಕೆ ಮಕ್ಕಳೇ? ಸರಿ, ಈಗ ಕತೆನ ಪ್ರಾರಂಭಿಸೋಣ. ನಿಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಶುರು ಆಗ್ತಾ ಇದೆನೋ, ನನಗೂ ಕೂಡ ಅಷ್ಟೊಂದು ಕ್ಯೂರಿಯಾಸಿಟಿ ಇದೆ ಏನಾಗ್ತಾ ಇದೆ ಈ ಕಥೆಯಲ್ಲಿ ಅಂತ. ಸರಿ, ಕತೆ ನೋಡೋಣ ಈಗ. ಬಹಳ ಹಿಂದೆ ರಾಮ ಮತ್ತು ರಾಕ್ಷಸ ರಾಜ ರಾವಣನ ನಡುವಿನ ಯುದ್ಧದ ಸಮಯದಲ್ಲಿ ರಾಮನ ಸಹೋದರ ಲಕ್ಷ್ಮಣನು ತೀವ್ರವಾಗಿ ಗಾಯಗೊಂಡನು. ಅವನು ಯುದ್ಧ ಭೂಮಿಯಲ್ಲಿ ಪ್ರಜ್ಞಾಹೀನನಾಗಿ ಬಿದ್ದನು. ಲಕ್ಷ್ಮಣನನ್ನು ಉಳಿಸಲು ಒಂದೇ ಮಾರ್ಗವೆಂದರೆ ಸಂಜೀವಿನಿ ಎಂಬ ವಿಶೇಷ ಗಿಡಮೂಲಿಕೆ. ಅದು ಹಿಮಾಲಯದ ದ್ರೋಣಗಿರಿ ಎಂಬ ಪರ್ವತದ ಮೇಲೆ ಬಹಳ ದೂರದಲ್ಲಿ ಇರುತ್ತದೆ. ರಾಮನು ಹನುಮನನ್ನು ಕರೆದು, ಹನುಮ, ನನ್ನ ಪ್ರೀತಿಯ ಸ್ನೇಹಿತ, ನೀನು ಮಾತ್ರ ವೇಗವಾಗಿ ಹಾರಲು ಮತ್ತು ಸಂಜೀವಿನಿ ಗಿಡಮೂಲಿಕೆಯನ್ನು ತರಲು ಸಾಧ್ಯ. ಲಕ್ಷ್ಮಣನನ್ನು ಉಳಿಸಲು ಅದೊಂದೇ ಏಕೈಕ ಮಾರ್ಗ. ಆಗ ಹನುಮಂತನು ಒಂದು ಕ್ಷಣವೂ ವ್ಯರ್ಥ ಮಾಡದೆ ಆಕಾಶದಲ್ಲಿ ಎತ್ತರಕ್ಕೆ ಹಾರಿ ಕಾಡುಗಳು, ನದಿಗಳು ಮತ್ತು ಪರ್ವತಗಳನ್ನು ದಾಟಿ ಉತ್ತರಕ್ಕೆ ಹಿಮಾಲಯದ ಕಡೆಗೆ ಹೋದೆನು. ದ್ರೋಣಗಿರಿಯನ್ನು ತಲುಪಿದಾಗ ಹನುಮಂತನು ಒಂದು ದೊಡ್ಡ ಸಮಸ್ಯೆಯನ್ನು ಎದುರಿಸಿದನು. ಏನು ಗೊತ್ತಾ ಅದು? ಅವನಿಗೆ ಸಂಜೀವಿನಿ ಯಾವ ಗಿಡಮೂಲಿಕೆ ಎಂದೇ ತಿಳಿದಿರಲಿಲ್ಲ. ಪರ್ವತದ ಮೇಲೆ ಹಲವಾರು ಸಸ್ಯಗಳಿದ್ದವು. ಆದರೆ ಹನುಮಂತನು ನಿರಾಶೆಗೊಳ್ಳಲಿಲ್ಲ. ಅವನು ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದನು. ನಾವೆಲ್ಲ ಅಂದುಕೊಂಡದ್ದಕ್ಕಿಂತಲೂ ಅವನು ಅದ್ಭುತವಾದದ್ದನ್ನು ಮಾಡಿದನು. ಏನದು? ಹನುಮನು ಇಡೀ ಪರ್ವತವನ್ನೇ ಎತ್ತಿ ಅದರೊಂದಿಗೆ ಯುದ್ಧ ಭೂಮಿಗೆ ಹಿಂತಿರುಗಿದನು. ಎಲ್ಲರೂ ಆಘಾತಕ್ಕೊಳಗಾದರು ಮತ್ತು ಆಶ್ಚರ್ಯಚಕಿತರಾದರು. ವೈದ್ಯರು ಸಂಜೀವಿನ ಗಿಡಮೂಲಿಕೆಯನ್ನು ಹುಡುಕಿ ಅದನ್ನು ಲಕ್ಷ್ಮಣನ ಮೇಲೆ ಬಳಸಿದರು ಮತ್ತು ಶೀಘ್ರದಲ್ಲೇ ಲಕ್ಷ್ಮಣನು ಕಣ್ಣು ತೆರೆದನು. ಅವನು ಈಗ ಜೀವಂತವಾಗಿದ್ದನು. ಆಗ ಎಲ್ಲರೂ ಹರ್ಷೋದ್ಗಾರ ಮಾಡಿದರು ಮತ್ತು ರಾಮನ ಆನಂದದ ಕಣ್ಣೀರಿನೊಂದಿಗೆ ರಾಮನು ಹನುಮಂತನನ್ನು ಅಪ್ಪಿಕೊಳ್ತಾನೆ. ಈ ಕತೆ ನಮಗೆ ಏನು ತಿಳಿಸುತ್ತೆ? ನಿಜವಾದ ನಾಯಕರು ಎಂದಿಗೂ ಸೋಲನ್ನು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಕಲಿಸುತ್ತೆ. ಹನುಮಾನ್ ತನ್ನ ಸ್ನೇಹಿತನಿಗೆ ಸಹಾಯ ಮಾಡಲು ತನ್ನ ಶಕ್ತಿ, ವೇಗ ಮತ್ತು ಪ್ರೀತಿಯನ್ನು ಬಳಸ್ತಾನೆ. ನಾವು ಸಹ ಹೇಗಿರಬೇಕು? ಹನುಮಂತನ ಥರ ಧೈರ್ಯಶಾಲಿಗಳಾಗಿ, ಕಾಳಜಿಯುಳ್ಳ ಮತ್ತು ಬುದ್ಧಿವಂತ ವ್ಯಕ್ತಿಗಳಾಗಿ ಇರೋದನ್ನು ಕಲ್ತ್ಕೋಬೇಕು. ಐ ಹೋಪ್ ನಿಮ್ಗೆ ಈ ಕತೆ ಇಷ್ಟ ಆಯಿತು. ಇವತ್ತು ನಿಮ್ಗೆ ಈ ಥರ ತುಂಬ ಕತೆಗಳು ಬೇಕು ಅಂದರೆ, ನಿಮಗೇನಾದರೂ ನನ್ನ ವಾಯ್ಸಲ್ಲಿ ಕತೆನ ಕೇಳಬೇಕು ಅಂತ ಅನಿಸಿದರೆ ಈಗಲೇ ಹೋಗಿಬಿಟ್ಟು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದರಿಂದ ನೀವು ನನ್ನ ವೀಡಿಯೋಗಳನ್ನು ಮತ್ತೆ ತುಂಬ ವೀಡಿಯೋಸ್ಗಳನ್ನು ನೋಡ್ಬೋದು. ಬಾಯ್ ಬಾಯ್.